ಇಲ್ಲಮ್ಮ, ನೀನೇನೇ ಹೇಳು, ಆ ಕನಕ ಮನೆ ಬಿಟ್ಟು ಆಚೆ ಹೋಗೋ ತನಕ ನಾನು ಆ ಮನೆ ಕಾಲಿಡಲ್ಲ. ಅವಿ, ಸುಮ್ಮನೆ ಹಠ ಮಾಡಬೇಡವೋ, ಅರ್ಥ ಮಾಡ್ಕೊಳ್ಳೋ, ನನ್ನ ಮಾತು ಕೇಳು. ಇಲ್ಲಮ್ಮ, ಇದೊಂದು ವಿಷಯದಲ್ಲಿ ನಾನು ಮಾತ್ರ ನಿನ್ನ ಮಾತು ಕೇಳಲ್ಲ. ಅವಳ ಮನೆಯಿಂದ ತೊಲಗೋ ತನಕ ನಾನು ಅಲ್ಲಿಗೆ ಬರಲ್ಲ. ಅವಿ, ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಆಸೆ ಸಹಜವಾಗಿರುತ್ತೆ. ಏನೋ ಕೆಟ್ಟಗಳಿಗೆ ಹಾಗೆ ಮಾಡಿದಾಳೆ, ಹಾಗಂತ ಅವಳನ್ನ ಮನೆಯಿಂದ ಆಚೆಗೆ ಹಾಕಕ್ಕಾಗತ್ತೇನೋ? ಇದೆಲ್ಲ ಆಕಸ್ಮಿಕವಾಗಿ ನಡೀತಿರೋದಲ್ಲಮ್ಮ, ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾಳೆ ಅವಳು. ಅವತ್ತು ನೀನು ಕೊಟ್ಟ ಶರ್ಟ್ನೆ ಸುಟ್ಟು ಹಾಕಿದ್ಲು. ನಿನ್ನೆ ನಿನಗೆ ಅಂತ ಪ್ರೀತಿಯಿಂದ ತಂದ ಸೀರೆನೇ ಹರಿದಾಕಿದ್ದಾಳೆ. ಇಷ್ಟೆಲ್ಲ ನೋಡಿದ್ರೆ ನಿನಗಿದು ಆಕಸ್ಮಿಕ ಅನ್ಸುತ್ತಾ? ಅಲ್ಲ ಕಣೋ, ಇದ್ರಲ್ಲಿ ಯಾಕೆ ತಪ್ಪು ಹುಡುಕ್ತೀಯ? ನೀನ್ ಸುಮ್ಮನೆ ಕಡ್ಡಿನ ಗುಡ್ಡ ಮಾಡ್ತಾ ಇದ್ಯಾ. ಇಲ್ಲಮ್ಮ, ಅವಳಿಗೆ ನಮ್ಮ ಮೇಲೆ ದ್ವೇಷ ಇದೆ. ನಾನು ನೀನು ಚೆನ್ನಾಗಿರೋದು ಅವಳಿಗೆ ಇಷ್ಟ ಇಲ್ಲ ಅಮ್ಮ. ಹೇಗಾದ್ರೂ ಮಾಡಿ ನನ್ನನ್ನು ನಿನ್ನಿಂದ ದೂರ ಮಾಡಕ್ ನೋಡ್ತಿದ್ದಾಳೆ. ಅವಿ, ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಅವಳಿಗೆ ಯಾಕೋ ನಮ್ಮ ಮೇಲೆ ದ್ವೇಷ? ಅವಳೇ ಮಾಡಿದಾಳೆ ಅಂತ ತಪ್ಪು ಒಪ್ಕೊಂಡ್ಮೇಲೆ ಅವಳನ್ನ ಹೇಗೋ ಮನೆ ಬಿಟ್ಟು ಓಡಿಸೋದಕ್ಕಾಗುತ್ತೆ? ಅಮ್ಮ, ಅದೆಲ್ಲ ನಾಟಕ. ನಿನ್ನ ಒಳ್ಳೆತನನ ಅವಳು ಚೆನ್ನಾಗಿ ದುರುಪಯೋಗ ಪಡಿಸ್ಕೊತಿದ್ದಾಳೆ. ನೀನು ಹೀಗೆ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ನನ್ನ ಬದುಕನ್ನ ಹಾಳು ಮಾಡ್ತಿದ್ಯಾ. ಏನೋ ಮಾತಾಡ್ತಾ ಇದ್ಯಾ? ನಾನು ನಿಮ್ಮಮ್ಮ ಇಷ್ಟು ದಿನ ನಾನು ನಿನ್ನ ಬದುಕು ಹಾಳು ಮಾಡದ್ನ? ಸಾರಿ ಮಾ, ಏನೋ ಸಿಟ್ಟಿನಲ್ಲಿ ಮಾತಾಡ್ಬಿಟ್ಟೆ. ನನಗೋಸ್ಕರ ಅಪ್ಪನ ಎದುರಾಕೊಂಡವಳು ನೀನು. ಆ ಕನ್ಕನ್ ಬಗ್ಗೆ ನಿನ್ಗೆ ಯಾಕ ಸಾಫ್ಟ್ ಕಾರ್ನರ್? ನನ್ನ ಫೀಲಿಂಗ್ಸ್ ನಿನ್ಗೆ ಯಾಕಮ್ಮ ಅರ್ಥ ಆಗ್ತಿಲ್ಲ? ನನ್ನ ಫ್ಯೂಚರ್ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತಿಲ್ಲ ಅಂತೀನಿ. ನನಗೆ ಯಾರು ಏನು ಅಂತ ಗೊತ್ತಿದೆ. ಈಗ ನಿನಗೆ ಏನ್ ಹೇಳಿದ್ರು ಪ್ರಯೋಜನ ಇಲ್ಲ ಅಂತಾನು ಗೊತ್ತಿದೆ. ನೋಡು, ಸುಮ್ಮನೆ ಮನೆಗೆ ಬಾ. ಇಲ್ಲಮ್ಮ, ನಾನು ಬರಲ್ಲ. ಅವಿ, ಸುಮ್ಮನೆ ಹೇಳ್ದಷ್ಟು ಕೇಳು. ಹೊರಟ್ ಬಾ. ಅಮ್ಮ, ಅಮ್ಮ, ಛೇ, ಅಮ್ಮಂಗ ಹಾಳದವಳು ಅದೇನು ಮೋಡಿ ಮಾಡಿದಳು. ಅವಳೊಬ್ಳು ಹೂ ಅಂದಿದ್ರೆ ಆ ಕನಕನ ಇಷ್ಟಕ್ಕೆ ಮನೆ ಬಿಟ್ಟು ಓಡಿಸ್ಬಿಡ್ತಿದ್ದೆ. ಏನಕ್ಕ ನೀನು? ಅವಿನ ಕನಕನ ಮನೆ ಬಿಟ್ಟು ಓಡಿಸು ಅಂತಿದ್ದಾನೆ. ನೀನು ಸಿಕ್ಕಿರೋ ಚಾನ್ಸನ್ನು ಉಪಯೋಗಿಸ್ಕೊಂಡು ಅವಳನ್ನ ಮನೆ ಬಿಟ್ಟು ಓಡಿಸೋದು ಬಿಟ್ಟು ಇನ್ನೂ ಸುವಲಾಲಿ ಅಂತಿದ್ಯಲ್ಲಕ್ಕ. ಹೂನಮ್ಮ, ಈ ವಿಚಾರದಲ್ಲಿ ಕನಕನ್ನ ಉಳಿಸ್ಕೊಂಡಿದ್ದು ತಪ್ಪು ಅಂತ ನನಗೂ ಅನ್ನಿಸ್ತಿದೆ. ಈ ಬುದ್ಧಿವಂತರ ಮಾಡೋ ಕೆಲಸ ಏನಕ್ಕ? ಏ ನೀಲ್ಕಂಠ, ಏನೋ ನಿನ್ ಮಾತಿನ ಅರ್ಥ? ನಾನ್ ದಡ್ಡಿ ಅಂತನಾ? ಬಾಯಿ ಬಿಟ್ಟು ಹೇಳಿದ್ರೆ ಸುಮ್ಮನಿರ್ತೀಯಾ? ಮುಂಚೆ ಆದ್ರೆ ಬೈತಿದ್ದೆ, ಈ ಕಪಾಳ ಹೊಡೆಯಕ್ಕೆ ಶುರು ಮಾಡಿದ್ಯಾ? ಏ ಗುಗ್ಗು, ನಾನಲ್ಲ ದಡ್ಡಿ, ನೀವು. ಅಲ್ಲಮ್ಮ, ಕನಕನ್ ಓಡಿಸಿದ್ರೆ ಏನ್ ಪ್ರಳಯ ಆಗತ್ತಾ? ನೀನ್ ಯಾಕೆ ಅವಳನ್ನ ಸೇಫ್ ಮಾಡ್ತಿದ್ಯಾ? ನಿಮ್ಗೆ ತಲೆಗಿಲೆ ಕೆಟ್ಟಿದ್ಯಾ? ಕನಕನೇ ಈ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ನಾನು ಅವಳನ್ನ ತಡೆಯಲ್ಲ. ಆದ್ರೆ ಅವಳಿಗೆ ಈ ಮನೆ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ. ಅವಿನೇ ಅವಳು ಕುತ್ತಿಗೆ ಹಿಡಿದು ಈ ಮನೆಯಿಂದ ಆಚೆ ತಳ್ಳೋದಕ್ಕೆ ಹೊರಟಿದ್ದಾನೆ. ತಳ್ಳಿ ಬಿಡಕ್ಕ. ಒಬ್ಳು ಕೆಲಸದವಳು ಹೋದಂಗೆ ಇನ್ನೊಬ್ಳು ಕೆಲಸದವಳು ಹೋದ್ಲು. ಪೀಡೆ ತಲುಪ್ತು ಅಂತ ಕೈ ತೊಳ್ಕೊಂಡ್ರಾಯ್ತು. ಏ ನೀಲ್ಕಂಠ, ನಿಂಗೇನಾದ್ರು ಬುದ್ಧಿ ಇದ್ಯಾ? ಹಾಗೇನಾದ್ರು ಮಾಡಿದ್ರೆ ಕೈ ತೊಳ್ಕೊಂಡಂಗಾಗಲ್ಲ. ಕೈ ಕೈ ಹಿಸ್ಕೊಂಡು ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡ್ಬೇಕಾಗತ್ತೆ. ಅಕ್ಕ, ಏನ್ ಹೇಳ್ತಾ ಇದೀಯಕ್ಕ ನೀನು? ಅಮ್ಮ, ಕನಕನ್ನ ಮನೆ ಬಿಟ್ಟು ಓಡಿಸಿದ್ರೆ ನಾವೇಂತ ಭಿಕ್ಷೆ ಎತ್ಬೇಕು? ಮಾಮೂಲಿನ ತರ ಜುಮ್ ಅಂತ ಇರ್ಬೋದಲ್ಲ. ಏಯ್, ನಿಮ್ಗೆಲ್ಲೋ ಭ್ರಾಂತು. ವಿಲ್ ವಿಷಯನ ಮರ್ತ್ ಬಿಟ್ರ? ವಿಲ್ ಪ್ರಕಾರ ಕನಕನ ಮನೆ ಬಿಟ್ಟು ಓಡಿಸಿದ್ರೆ, ಅಲ್ಲ ಅವಿ ಡಿವೋರ್ಸ್ ಕೊಟ್ರೆ ಅರ್ಧ ಆಸ್ತಿ ಕನಕಂಗ್ ಹೋಗುತ್ತೆ. ಅಕ್ಕ, ಇನ್ನರ್ಧ ಉಳ್ಕೊಳತ್ತಲ್ಲಕ್ಕ, ಸಾಕ್ ಬಿಡಕ್ಕ. ಸಿಕ್ಕಷ್ಟೇ ಸಿರುಂಡೆ. ಥೂ ನಿನ್ನ, ಬಿಸ್ಕತ್ ಹಾಕಿದ್ರೆ ಬಾಲ ಅಲ್ಲಾಡ್ಸ್ಕೊಂಡ್ ಬರೋ ಲೆವೆಲಿಂದ ನೀನ್ ಇನ್ನೂ ಮೇಲಕ್ ಬಂದೇ ಇಲ್ವಲ್ಲೋ. ಉಳ್ದಿದ್ದು ಮಿಕ್ಕಿದ್ನ ತಿನ್ನೋದು ನಾಯಿಗಳು, ಬೇಟೆ ಆಡಿ ಎಲ್ಲಾನು ಕಿತ್ಕೊಂಡು ತಿನ್ನೋದು ಹುಲಿ. ಒಂದ್ ವೇಳೆ ನಾವೇ ಅವಳನ್ನ ಮನೆಯಿಂದ ಆಚೆಗೆ ಓಡಿಸಿದ್ವಿ ಅನ್ಕೋ, ನಿಮ್ ಬಾವ ಏನ್ ಕಣ್ಮುಚ್ಕೊಂಡು ಸುಮ್ಮನೆ ಇರ್ತಾರ? ಜೆಜಿಬಿ 25,000 ರೂಪಾಯಿಗೆ ನಮ್ಮನ್ನ ಈ ಮನೆ ಬಿಟ್ಟು ಹೋಗೋ ಅಂದವರು ಇಷ್ಟಪಟ್ಟು ರಾತ್ರಿ ಬ್ಯಾಟ್ರಿ ಹಾಕಿ ಹುಡ್ಕೊಂಡು ಕರ್ಕೊಂಡ್ ಬಂದವಳನ್ನ ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡ್ತಾರ? ನಮ್ ಮಾನನ ಬೀದಿಲಿ ಹರಾಜ್ ಹಾಕ್ತಾರೆ. ಅಮ್ಮ,
ಏನ್ ಹೇಳ್ತಾ ಇದೀಯ ನೀನು? ಹ್ಞೂ ಮತ್ತೆ ಅಷ್ಟೇ ಅಲ್ಲ, ಇದು ಹೇಗಿದ್ರು ಸ್ವಯಾರ್ಜಿತ ಆಸ್ತಿ. ನಮ್ಮ ಮೇಲಿನ ಸಿಟ್ಟಿಗೆ ಎಲ್ಲ ಆಸ್ತಿನೂ ಕನಕನ ಹೆಸರಿಗೆ ಬರೆದು ಅವಳನ್ನೇ ಉತ್ತರಾಧಿಕಾರಿ ಮಾಡಿ ಅವಿನಾಶ್ ಜೊತೆಗೆ ನಮ್ಮನ್ನು ಕುತ್ತಿಗೆ ಹಿಡಿದು ಈ ಮನೆಯಿಂದ ಆಚೆಗೆ ತಳ್ಳಿದ್ರೆ ಏನ್ ಮಾಡ್ತೀರಾ? ಹೂ ಕಣಕ್ಕ, ನಾವಿದನ್ನ ಯೋಚನೆನೇ ಮಾಡ್ಲಿಲ್ಲ ನೋಡು. ತಲೆಯಲ್ಲಿ ಮೆದ್ಲಿದ್ರೆ ತಾನೆ ಯೋಚನೆ ಮಾಡೋದಕ್ಕೆ. ಸುಮ್ಮನೆ ಅವಿನಾಶನ್ ತರ ಕಿರ್ಚಾಡೋದ್ ಬಿಟ್ಟು ಕನಕ ತಾನಾಗೆ ಮನೆ ಬಿಟ್ಟು ಹೋಗ್ಬೇಕು, ಹಾಗೇನಾದ್ರು ಪ್ಲಾನ್ ಮಾಡಿ. ಗೊತ್ತಾಯ್ತಾ? ಏನಮ್ಮ, ಅಣ್ಣಂಗ್ ನೀನ್ ಮನೆಗ್ ಬೇಗ ಬಾ ಅಂತ ಹೇಳಿದ್ರು, ಅವನ್ ಇನ್ನ ಬಂದಿಲ್ವಲ್ಲ? ಲೇ ಚಿತ್ರ, ಇಲ್ಲಿ ಏನಿದೆ ಅಂತ ಬರ್ತಾನೆ. ಹೆಂಡತಿ ಸಿಕ್ಕ ಮೊದ್ಲೇ ಇಲ್ಲ, ಅಮ್ಮನ ಪ್ರೀತಿನ ಶೂನ್ಯ ಆಗ್ತಾ ಇದೆ. ಇಲ್ಲೇನಕ್ ಬರ್ತಾನೆ? ಎಲ್ಲೋ ಅಡ್ಡದಲ್ಲಿ ಸ್ನೇಹಿತರ ಜೊತೆ ಜಾಲಿಯಾಗಿ ಕೂತಿರ್ತಾನೆ. ಶಂಭು, ಇಷ್ಟೊತ್ತಾದ್ರೂ ಬರ್ಲಿವಲ್ಲ, ಏನ್ ಟೆನ್ಷನ್ ಕೊಡ್ತಾನಪ್ಪ. ಅಮ್ಮ, ಅಣ್ಣ ಬಂದ. ಏಯ್, ನಿಂತ್ಕೊಳ್ಳ. ಏಯ್, ಬರೋ ಇಲ್ಲಿ. ಏನು? ನಿನ್ನ ಹತ್ರ ಸ್ವಲ್ಪ ಮಾತನಾಡ್ಬೇಕು. ನೀವು ಅದೇನು ಮಾತಾಡಬೇಕು ಅಂತಿದ್ದೀನಂತ ನಂಗೆ ಚೆನ್ನಾಗಿ ಗೊತ್ತು. ಅದೇ ಸವ್ಕಾಲ್ ವಿಲ್ವಿಷ ತಾನೆ. ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು, ಇಲ್ಲಾದ್ರೆ ಮನೆ ಬಿಟ್ಟು ಆಚೆ ಕಳಿಸ್ತೀನಿ, ಆಸ್ತಿ ಕೊಡಲ್ಲ, ಫುಟ್ಪಾತ್ ಮಾಡ್ತೀನಿ. ಅದೇ ಓಲ್ಡ್ ಡೈಲಾಗ್ ತಾನೆ. ಅಪ್ಪ, ಸತ್ ಹಾವು ಇಟ್ಕೊಂಡು ಒಂದು ಸಲ ಹೆದರ್ಸ್ಬೋದು, ಪದೇ ಪದೇ ಅದನ್ನೇ ಮಾಡೋಕ್ಕಾಗಲ್ಲ. ಏಯ್, ಯಾಕಾಗೋದ್ರಾಡ್ತಿದ್ಯಾ? ಯಾವುದನ್ನು ಹೇಳು ಮಾಡೋದಿಲ್ಲ. ಗ್ರಾಚಾರ ಕೆಟ್ರೆ ಹಗ್ಗ ಹಾವಾಗುತ್ತೆ. ಯಾಕೆ ತುಟಕ್ ಪಿಟಿಂಗ್ ಅಂದೆ ನಿನ್ ಕೈಲಿ ತಾಳಿ ಕಟ್ಟಿಸ್ಲಿಲ್ವಾ? ಮನಸ್ಸು ಮಾಡಿದ್ರೆ ಇವತ್ತು ಇಲ್ಲಿರ್ತೀಯಾ, ನಾಳೆ ಫುಟ್ಪಾತ್ ಅಲ್ಲಿ ಇರ್ತೀಯಾ? ಬಿಡೋ ಆ ವಿಷಯನ, ಇನ್ನೂ ತುಂಬಾ ದೂರ ಇದೆ. ಮಾತಾಡ್ಬೇಕು ಅಂತಿರೋದು ಆ ವಿಷಯ ಅಲ್ಲ. ಇನ್ಯಾ ವಿಷಯ? ಕನಕನ್ನ ಅವಳು ತೋರ್ ಮನೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅಯ್ಯೋ, ಯಾರು ಬೇಡ ಅಂದ್ರು? ಅವಳು ನಾನೇ ಮನೆ ಬಿಟ್ಟು ಆಚೆ ಹೋಗುವಂತಿದ್ದೀನಲ್ಲ. ಮರ್ಯಾದೆ ಸ್ವಾಭಿಮಾನ ಇರೋರು ಒಂದ್ಸತಿ ಹೇಳಿದ ತಕ್ಷಣ ಆಚೆ ಹೋಗ್ತಿದ್ರು. ಬಂಡಿ ಜನ್ಮ ಎಲ್ಲಿ ಹೋಗ್ತವೆ? ಕತ್ತಿಡ್ದು ಆಚೆ ನೂಕ ತನಕ ಎಲ್ಲೂ ಹೋಗಲ್ಲ. ಸದ್ಯ ನಿಮ್ಗೆ ಇವಾಗ್ಲಾದ್ರೂ ಬುದ್ಧಿ ಬಂತಲ್ಲ, ಅವಳನ್ನ ಗಂಟು ಮೂಟೆ ಸಮೇತ ಪರ್ಮನೆಂಟಾಗಿ ಆಚೆ ಕಳಿಸ್ಬಿಡಿ. ಪೀಡೆ ತೊಲಗ್ತು ಅಂತ ಹಿಂದೆ ಆಗಿರ್ತೀನಿ. ಗುಗ್ಗು, ಅವಳೊಬ್ಳನ್ನೆಲ್ಲ ಕಳಿಸ್ತಾ ಇರೋದು, ಅವಳ ಜೊತೆ ನಿನ್ನನ್ನು ಕಳಿಸ್ತಾ ಇದ್ದೀನಿ. ನನ್ನನ್ನ ನಾನ್ಯಾಕೆ ಹೋಗ್ಲಿ ಅವಳ ಜೊತೆ? ನನ್ಗೇನಂತ ಕರ್ಮ ಬಂದಿರೋದು? ಮಗಳನ್ನು ಅವಳಿಯನ್ನು ಕಳಿಸಿ ಔತಣ ಇಟ್ಕೋಬೇಕು ಅಂತ ಕನಕನ ಮನೆಯಿಂದ ಫೋನ್ ಬಂದಿತ್ತು. ಕನಕನ ಜೊತೆ ನಿನ್ನನ್ನು ಕಳಿಸ್ತೀನಿ ಅಂತ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಅಪ್ಪ, ಯಾರನ್ನ ಕೇಳಿ ಮಾತು ಕೊಟ್ರಿ? ಏಯ್, ಯಾರನ್ನೇನೋ ಕೇಳೋದು? ನಾನು ನಿಮ್ಮಪ್ಪ, ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಿಲ್ಲಿ. ನಾನೇ ನಿಮ್ ಜೀದ್ದಾಳ?
ನಿಮ್ಮ ಮಾತು ಕೇಳ್ಕೊಂಡು ಇವಳು ಕಾಲ್ಬುರ್ದಲ್ಲೇ ಬಿದ್ದಿರೋದಕ್ಕೆ. ನಿಮ್ಗೆ ಹೆದರ್ಕೊಂಡು ಇವಳಿಗೆ ತಾಳಿ ಕಟ್ಟಿ ನನ್ನ ಜೀವನನೇ ನರ್ಕ ಆಗೋಯ್ತು. ನಾನು ಹುಚ್ಚ ಆಗೋದೊಂದು ಬಾಕಿ ಇತ್ತು. ಇನ್ನು ನಿಮ್ಮ ಮಾತು ಕೇಳೋ ಅವಶ್ಯಕತೆ ನನಗಿಲ್ಲ. ಇವಳು ವಿಷಯದಲ್ಲಿ ನಾನು ಯಾರ ಮಾತು ಕೇಳಲ್ಲ. ಇಷ್ಟಕ್ಕೂ ನೀವು ನನ್ನ ನಿರ್ಬಂಧಿಸಿದ್ರೆ ಅಪ್ಪ ಅನ್ನೋ ಗೌರವನೇ ಕಳ್ಕೋಬೇಕಾಗತ್ತೆ. ಜ್ಞಾಪಕ ಇರಲಿ. ನಿಂಗಮ್ಮನವ್ರೆ, ಏನ್ರಮ್ಮ? ಇದಕ್ಕೆ ಬಿಸಿ ನೀರು ತುಂಬಿಸ್ಕೊಡ್ಬೇಕಾಗಿತ್ತು. ಕುಡಿಯಮ್ಮ, ಬಿಸಿ ಮಾಡಿ ತುಂಬಿಸ್ಕೊಡ್ತೀನಿ. ಅಲ್ಲ, ಒಂದು ನಿಮಿಷ. ಬೆಳಗ್ಗೆಯಿಂದ ಎಲ್ಲ ಕೆಲಸ ನೀವೇ ಮಾಡ್ತಿದ್ದೀರಲ್ಲ, ನಿಂಗೆ ಅವರಲ್ಲಿ? ನಿಮ್ಗೆ ವಿಷಯ ಗೊತ್ತಿಲ್ಲಮ್ಮ, ನಿಂಗಮ್ಮ ಕೆಲಸ ಬಿಟ್ಟು ಹೋದ್ಲು. ಏನು? ನಿಂಗಮ್ಮನವ್ರ ಕೆಲಸ ಬಿಟ್ಟು ಹೋದ್ರಾ? ಕನಕ, ನಿಂಗಮ್ಮ ಮನೆ ಬಿಟ್ಟು ಹೋದ್ಲು ಅಂದ್ರೆ ನೀನ್ ಯಾಕೆ ಗಾಬರಿ ಆಗ್ತಾ ಇದ್ಯಾ? ದುಡ್ಡು ಗಿಡ್ಡೇನಾದ್ರೂ ಕೊಟ್ಟು ನಾಮ ಹಾಕ್ಸ್ಕೊಂಡ್ಯಾ? ಹಾಗೇನಿಲ್ಲ. ಇಲ್ಲ, ಚೈನು ಸರ ಏನಾದ್ರೂ ಯಾಮಾರಿಸಿದಾಳ? ಚೇಚೆ, ಅವ್ರ ಅಂಥವ್ರಲ್ಲ. ಮತ್ತೆ ಸುಮ್ನೆ ಯಾರಾದ್ರೂ ಕೆಲ್ಸವ್ರ ಬಗ್ಗೆ ವಿಚಾರಿಸ್ತಾರ? ಹೋಗ್ತಾಳ್ ಬಿಡು. ಹೌದು, ನಿನ್ಗೇನ ಅವಳ ಬಗ್ಗೆ ಅಷ್ಟೊಂದು ಕಾಳಜಿ? ಏ ಕುಕ್ಕುಗಳ, ಕನಕ ತುಂಬಿದ ಮನೆಯಿಂದ ಬಂದೋಳು. ನಿಮ್ ತರ ಒಂಟಿ ಬಡಕ ಸುಂಟ್ರ ಗಾಳಿ ಅಲ್ಲ. ನಿಂಗಮ್ಮನವಳು ಬೇರೆಯವಳು ಅಂತ ತಿಳ್ಕೊಂಡಿಲ್ಲ, ನಮ್ ಮನೆಯವಳು ಅಂತ ತಿಳ್ಕೊಂಡಿದ್ದಾಳೆ. ಅದಕ್ಕೆ ಅಷ್ಟೊಂದು ಕನ್ಸರ್ನ್. ಸ್ಲಮ್ ಇಂದ ಬಂದವ್ರಿಗೆ ತಮ್ಮವ್ರ ಮೇಲೆ ಅಭಿಮಾನ ಇರ್ಬೇಕಾದ್ದೆ. ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್. ಚಿತ್ರ, ಬಾಯ್ ಮುಚ್ಚೆ. ನಿನ್ನ ಯಾರು ಕಮೆಂಟ್ ಮಾಡೋ ಅಂತ ಕರ್ದೋರು? ಕನಕನ ವಿಚಾರಿಸೋದಕ್ಕೆ ನೀನ್ ಯಾರು? ಉತ್ತರ ಗೊತ್ತಿದ್ರೆ ಹೇಳ್ಬೇಕು, ಇಲ್ಲಾದ್ರೆ ಬಾಯ್ ಮುಚ್ಕೊಂಡು ತೆಪ್ಪಿಗಿರ್ಬೇಕು. ಕನಕ, ನಿಂಗಮ್ಮನ ಗಂಡಂಗೆ ಬೇರೆ ಊರಲ್ಲಿ ಒಳ್ಳೆ ಕೆಲಸ ಸಿಕ್ಕಿದ್ಯಂತ, ಅದಕ್ಕೆ ಕೆಲ್ಸಕ್ಕೆ ಬರಕ್ಕಾಗಲ್ಲ ಅಂತ. ಇನ್ನು ಎಷ್ಟು ದಿನ ಅಂತ ಈ ಮನೆಲ್ಲ ಮುಸ್ರ ತಿಕ್ಕೊಂಡಿರ್ತಾರೆ ಹೇಳು? ಒಳ್ಳೆ ಅವಕಾಶ ಸಿಕ್ಕಿದಾಗ ಅದನ್ನ ಉಪಯೋಗಿಸ್ಕೊಳ್ಬೇಕು ತಾನೆ. ಅದಕ್ಕೆ ನಾನೇ ಪರವಾಗಿಲ್ಲ ಹೋಗ್ಬಾ ಅಂತ ಕಳಿಸ್ಕೊಟ್ಟೆ. ಅವಳ ಸಂಬಳನೂ ಸೆಟ್ಲ್ ಮಾಡಿದ್ದೀನಿ. ಹೋಗ್ಲಿ ಬಿಡಿ ಅತ್ತೆ, ಒಳ್ಳೆ ಕೆಲಸನೇ ಮಾಡಿದ್ರಿ. ಸುಮ್ನೆ ಇಲ್ಲಿ ನಿಂತ್ಕೊಂಡು ತಲೆಗೊಂದು ಮಾತಾಡೋದ್ ಬಿಟ್ಟು ತಪ್ಪಿಗೆ ನಡೀರಿ. ಏನೋ ಶಂಭು, ನಿಂಗಮ್ಮನ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಇವರು? ಅಲ್ಲ, ಇಷ್ಟು ವರ್ಷದಿಂದ ನಮ್ಮ ಮನೇಲಿ ಇದ್ಲಿ ಇವಳು, ಈ ಥರ ಕೆಲಸ ಎಲ್ಲ ಮಾಡಿರ್ಲಿವಲ್ಲ ಅವಳು? ಹಾಂ, ಅಲ್ಲ, ಹೋಗ್ಬೇಕಾದ್ರೆ ನಿನಗೇನಾದರೂ ಹೇಳೋದ್ಲಾ? ಇಲ್ಲ ಯಜಮಾನ್ರೆ. ಮತ್ತೆ ಯಾಕೆ ಹೀಗೆ ಮಾಡಿದ್ಲಿ ಇವಳು? ಅಂತ ಹೆಂಗ್ಸಲ್ವಲ್ಲ? ಏಕಾಏಕಿ ಕೆಲಸ ಬಿಟ್ಟು ಹೋಗಿದ್ದಾಳೆ ಅಂದರೆ ನನಗೂ ಯಾಕೋ ಅನುಮಾನ ಬರ್ತಿದೆ ಯಜಮಾನ್ರೆ. ಏನು ಕೆಲಸ ಇತ್ತೋ ಏನೋ, ಹೋಗಿದ್ದಾಳೆ ಬಿಡ, ಇರಲಿ. ಈ ಮನೇಲಿ ಎಲ್ಲರೂ ಸೇರಿಕೊಂಡು ನಿಮ್ಮ ವಿರುದ್ಧ ಸೆನ್ಸ್ ನಡೆಸ್ತಿದ್ದಾರೆ. ಕನಕಮ್ಮ ಅವರೇ, ನೀಲ್ಕಂಠಪ್ಪನವರು, ಚಿತ್ರ ಅವರು ಸೇರ್ಕೊಂಡು ಈ ಸಂಚು ಮಾಡವ್ರೆ. ನಿಮ್ಮ ಸೀರೆನ ತಗೊಂಡೋಗಿ ಕತ್ತರಿಸ್ತಾ ಇದ್ದಿದ್ನ ನಾನೇ ಕಂಡೆ. ನಿಮಗೆ ಕೈ ಮುಗಿತೀನಿ, ಈ ವಿಷಯ ಯಾರಿಗೂ ಹೇಳ್ಬೇಡಿ. ನಿಂಗೆ ಅವ್ರಿಗೆ ನನ್ನ ಮೇಲೆ ಎಷ್ಟೊಂದು ಕಾಳಜಿ ಇತ್ತು. ಇಲ್ಲಿ ನಡೀತಿರೋ ಸಂಚನ ಬಗ್ಗೆ ಎಲ್ಲ ಅವರೇ ಹೇಳಿದ್ದು. ಅಂಥವ್ರು
ನನಗೊಂದು ಮಾತು ಹೇಳಿದೆ ಕೆಲಸ ಬಿಟ್ಟು ಹೋಗೋಕ್ಕೆ ಹೇಗೆ ಸಾಧ್ಯ? ಇಡೀ ದಿನ ನಾನು ಮನೆಯಲ್ಲೇ ಇದ್ದೆ, ಆಫೀಸ್ಗೂ ಹೋಗಿರಲಿಲ್ಲ. ನಿಜವಾಗ್ಲೂ ಅವ್ರ ಗಂಡನ ಕೆಲಸ ಸಿಕ್ತಾ? ಇಲ್ಲ ಈ ಚಿತ್ರ ನೀಲ್ಕಂಠ ಏನಾದರೂ ಕಿರುಕುಳ ಕೊಟ್ಟು ಅವ್ರನ್ನ ಮನೆಯಿಂದ ಓಡಿಸಿದ್ರ? ಶಂಭು, ಕೊನೆಗೂ ಬೀಗದ ಕೊಟ್ಟು ಮಾತನ್ನು ಉಳಿಸ್ಕೊಳಕ್ಕಾಗಲಿವಲ್ಲ ನನ್ನ ಕೈಲಿ. ನನಗೆ ಗೊತ್ತಿತ್ತು ಯಜಮಾನ್ರೆ ಇದು ಹೀಗೆ ಆಗತ್ತೆ ಅಂತ. ನೀವು ದುಡುಕಿ ಕನಕನ್ನು ಅವಿನಾಶನ್ನು ಒಟ್ಟಿಗೆ ಕಳಿಸ್ತೀನಿ ಅಂತ ಮಾತು ಕೊಟ್ಟು ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ರಿ. ಅದಕ್ಕೆ ನಾನೇನೋ ಮಾಡ್ಲಿ? ಇವನು ಇಷ್ಟೊಂದು ಎಗರಾಡ್ತಾನೆ ಅಂತ ನನಗೇನು ಗೊತ್ತಿತ್ತು? ಏನೋ ಗುಣಿಕೊಂಡು ಬೈಕೊಂಡು ಒಪ್ಕೋತಾನೆ ಅಂದ್ಕೊಂಡಿದ್ದೆ. ಹೌದು ಯಜಮಾನ್ರೆ, ಅವನು ಎಲ್ಲರ ಮುಂದೆ ನಿಮಗೆ ಆ ರೀತಿ ಅವಮಾನ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಲ್ಲ ಯಜಮಾನ್ರೆ, ನಿಮ್ಮ ಮಾತು ಕೇಳೋಕ್ಕಾಗಲ್ಲ ಅಂತ ಕಡ್ಡಿ ತುಂಡು ಮಾಡಿ ಹೇಳ್ಬಿಟ್ನಲ್ಲ, ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಎಲ್ಲ ಪದ್ಮಾವತಿಯ ಕುಮ್ಮಕ್ಕು ಕಣ. ಇಷ್ಟು ದಿವಸ ಹೇಗೋ ವಿಲ್ಲನ್ ತೋರಿಸ್ಬಿಟ್ಟು ಆಟ ಆಡಿಸ್ತಿದ್ದೆ ನಾನು. ಈಗ ಅದಕ್ಕೂ ಒಂದು ದಾರಿ ಕಂಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಇಲ್ಲ ಅಂದಿದ್ರೆ ನನ್ನ ಎದುರು ನಿಂತ್ಕೊಂಡು ಮಾತನಾಡೋ ಶಕ್ತಿ ಎಲ್ಲಿ ಬಂದಿತ್ತು, ಧೈರ್ಯ ಎಲ್ಲಿ ಬರ್ತಿತ್ತು ಇವರಿಗೆ? ಎಲ್ಲ ಅವಳದೇ ಆಟ. ನಡೀಲಿ, ಎಷ್ಟು ದಿವಸ ನಡೀತು ನಡೀಲಿ. ವಿನಾಶ್ ಕಾಲೇ ವಿಪರೀತ ಬುದ್ಧಿ ಅಂತ ಬಣ್ಣ ಬಯಲಾಗೋ ಸಮಯ ಹತ್ರ ಬಂದಿದೆ. ಆಗತ್ತೆ. ಅದು ಸರಿ ಯಜಮಾನ್ರೆ, ಈಗ ಕನಕನ ಮನೆಯವ್ರಿಗೆ ಏನು ಹೇಳ್ತೀರಿ? ಅದೇ ಕಣ ನನಗೂ ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದು? ಪಾಪ ಹೆಣ್ಣತ್ತವರು ಕಳಿಸ್ಲಿಲ್ಲ ಅಂದ್ರೆ ನೊಂದ್ಕೋತಾರೆ. ದೊಡ್ಡಸ್ತಿಗೆ ಅವ್ರದ್ದು ಆಡಿದ ಮಾತನ್ನೇ ಆಡೋದಿಲ್ಲ ಅಂತ ಬೈಕೋತಾರೆ. ಈಗ ತಾನೇ ಅವ್ರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಮೂಡ್ತಾ ಇದೆ. ಈಗ ಕಳಿಸ್ಲಿಲ್ಲ ಅಂದ್ರೆ ಅದು ಹಾಳಾಗೋಗ್ಬಿಡುತ್ತೆ. ಒಂದು ಐಡಿಯಾ ಯಜಮಾನ್ರೆ, ಕನಕನ್ನ ಒಬ್ಬಳನ್ನೇ ಕಳಿಸಿದ್ರೆ? ಏನೋ ಮಾತಾಡ್ತೀಯ ನೀನು. ಅಲ್ಲ, ಅವಳು ಒಬ್ಬಳೇ ಹೋದ್ರೆ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಇಲ್ಲ ಅಂತ ಅನುಮಾನ ಬರೋದಿಲ್ವೇನೋ ಅವ್ರಿಗೆ? ಅಯ್ಯೋ ಯಜಮಾನ್ರೆ, ಈಗ ಯಾರು ಹಾಗೆ ಭಾವಿಸ್ಕೊಳ್ಳಲ್ಲ. ಯಾಕಂದ್ರೆ ಇದು ಬೆಂಗಳೂರು ಬದುಕು. ಬೆಂಗಳೂರು ಬದುಕಿನಲ್ಲಿ ಗಂಡ ಹೆಂಡತಿ ಎಲ್ಲಿ ಒಟ್ಟಿಗೆ ಹೋಗೋಕ್ಕಾಗಲ್ಲ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಆಫೀಸ್ನಲ್ಲಿ ವಿಪರೀತ ಕೆಲಸ ಇತ್ತು, ಇಲ್ಲ ಬಿಸಿನೆಸ್ ಟೂರಿಗೆ ಹೋಗಿದ್ದಾನೆ ಅಂತ ಹೇಳಿ ಇನ್ನೊಂದು ಸರ್ತಿ ಬರುವಾಗ ನಾನು ಕರ್ಕೊಂಡ್ಬರ್ತೀನಿ ಅಂತ ಕನಕ ಹೇಳಿಬಿಟ್ರೆ ಎಲ್ಲ ಸುಮ್ಮನಾಗಿರುತ್ತೆ. ಹಾಗಂತೀಯ? ಒಳ್ಳೆ ಐಡಿಯಾ. ಕನ್ಕನ್ ಕರಿ. ಸರಿ. ಕನಕಮ್ಮನವ್ರೆ, ಕನಕಮ್ಮನವ್ರೆ, ನೀಲ್ಕಂಠ, ಕನಕಮ್ಮ ನೋಡ್ದ? ಕನಕಮ್ಮ ಅವಳು ನಿನ್ನ ಕನಕಮ್ಮ ಇರ್ಬೋದು. ನಿಂತರ ಬೆಳಿಗ್ಗೆ ಎದ್ದು ಹುಡುಕಿ ದರ್ಶನ ಮಾಡಿ ಅವಳು ಕಾಲು ಬೀಳೋದಕ್ಕೆ ಅವಳ ದೇವತೆನ? ಹೋಗ ಯಾವನಿಗೆ ಗೊತ್ತು? ಸರಿ ಬಿಡ ಅಲ್ಲಿ. ಅವಿನಾಶ್, ಕನಕಮ್ಮ ಎಲ್ಲೂ ಕಾಣ್ತಿಲ್ಲ. ನೀನೇನಾದ್ರೂ ನೋಡ್ದೇನಪ್ಪ? ಏನ ಅವಳು ಕಾಣ್ತಿಲ್ವಾ? ವಾಹ್, ವಾಟ್ ಎ ಗುಡ್ ನ್ಯೂಸ್. ಒಳ್ಳೇದಾಯ್ತು. ಮೂಲೆ ಮೂಲೆಯನ್ನು ಹುಡುಕಿ ಆ ಕನಕಾಯಿ ಮನೆಯಿಂದ ಆಚೆ ತೊಲಗಿದಾಳೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ನನ್ನ ರೂಮಿಗೆ ಬಾ. ಒಳ್ಳೆ ನ್ಯೂಸ್ ಕೊಟ್ಟಿದ್ದಕ್ಕೆ ಕೈ ತುಂಬ ಟಿಪ್ಸ್ ಕೊಡ್ತೀನಿ. ಕನಕವ್ವ, ಕನಕವ್ವ, ಅಮ್ಮವ್ರೆ, ಕನಕವ್ವ ಏನಾದ್ರೂ ಈ ಕಡೆ ಬಂದ್ರ? ಶಂಭು ಅವರೇ, ನೀವೇ ನೋಡ್ತಾ ಇದ್ದೀರಲ್ಲ, ಕನಕನ ನಾನೇನಾದ್ರು ಬಚ್ಚಿಟ್ಟಿದ್ದೀನಿ ಅಂತ ನಿಮ್ಗೇನಾರು ಅನ್ಸಿದ್ರೆ ನೀವೇ ಹುಡ್ಕೊಳ್ಳಿ. ಸರಿ ಬಿಡಿ ಅಮ್ಮ, ಅಲ್ಲೆಲ್ಲಾರು ಇರ್ಬೇಕು, ನೋಡ್ತೀನಿ.